ಪ್ರಜ್ವಲ್ ಹಾಗೂ ಸೂರಜ್ ವಿರುದ್ಧದ ಕಾಮಕಾಂಡ ಕೇಸ್ ರೇವಣ್ಣ ಕುಟುಂಬಕ್ಕೆ ಹೊಸ ಟೆನ್ಷನ್ ಅನ್ನು ತಂದೊಡ್ಡಿದೆ. ಸೂರಜ್ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿಬಂದಿದ್ದು, ಮೊದಲನೇ ಸಂತ್ರಸ್ತನ ದೂರಿನ ಬಳಿಕ ಇದೀಗ ಪರಮಾಪ್ತನೇ ದೂರನ್ನ ದಾಖಲಿಸಿದ್ದಾನೆ. ಹೊಳೆ ನರಸೀಪುರ ಠಾಣೆಯಲ್ಲಿ ಎರಡನೇ ಸಂತ್ರಸ್ತ ದೂರನ್ನ ನೀಡಿದ್ದಾನೆ. ಕೊರೋನಾ ಸಮಯದಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ 11 ಪುಟಗಳ ದೂರನ್ನ ಗ್ರಾಮಾಂತರ ಠಾಣೆಯಲ್ಲಿ ದಾಖಲಿಸಿದ್ದಾರೆ. ಸಂತ್ರಸ್ತನ ದೂರನ್ನ ಆಧರಿಸಿ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಪ್ರಜ್ವಲ್ ಪ್ರಕರಣವನ್ನ ಅವರ ಕುಟುಂಬದವರೇ ಹೈಪ್ ಮಾಡಿ ಜೈಲಿಗೆ ಕಳುಹಿಸಿದ್ರು ಅಂತ ಬೆಂಗಳೂರಲ್ಲಿ ಕಾಂಗ್ರೆಸ್ ಶಾಸಕ ಎಚ್.ಸಿ. ಬಾಲಕೃಷ್ಣ ಹೇಳಿಕೆ ನೀಡಿದ್ದಾರೆ. ಸೂರಜ್ ರೇವಣ್ಣ ಪ್ರಕರಣವೇ ಬೇರೆ, ಅದನ್ನ ಮಾತನಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ವ್ಯಂಗ್ಯವಾಡಿದ್ದಾರೆ. ಪ್ರಜ್ವಲ್ ರೇವಣ್ಣನ ಇಶ್ಯೂನೇ ಅಷ್ಟೊಂದು ಹೈಪ್ ಆಯ್ತಿರಲ್ಲ. ಅವ್ರ ಕುಟುಂಬದವರೇ ಅದನ್ನ ಹೈಪ್ ಮಾಡಿದ್ರು. ಕೆತ್ಕಿ ಪೊಲೀಸ್ನವ್ರನ್ನ ಬೈದು, ಏನೋ ತನಿಖಾ ಸಂಸ್ಥೆಯವ್ರನ್ನ ಬೈದು, ಆಪೋಸಿಷನ್ ಅವ್ರನ್ನ ಬೈದು ಅವ್ನು ಪರ್ಮನೆಂಟ್ ಆಗಿ ಒಳಗೆ ಕಳಿಸ್ಬಿಡ್ಬೇಕು ಅಂತ ಮಾಡಿದವ್ರೆ ಅವ್ರ ಕುಟುಂಬದವ್ರು. ಅದು ಸುಮ್ಮನೆ ಬಿಡ್ಬಿಡಿದ್ರೆ ಅವ್ರೇನು ಮಾತಾಡದೆ ಅದು ಅಷ್ಟೊಂದು ಹೈಪ್ ಆಯ್ತಾನೆ ಇರಲ್ಲ. ಅದು ಏನೋ ಒಂದು ಆಗೋದು ಕ್ಲೋಸ್ ಆಗೋದು, ಅದನ್ನ ಬೇಕು ಅಂತ ಬೈದು SIT ತನಿಖೆಯವ್ರಿಗೂ ಕೂಡ ಬಾಯಿ ಬಂದಂಗೆ ಬೈದು, ವಿರೋಧಿಗಳಿಗೂ ಬೈದು ಅವ್ನು ಕಚ್ಕೊಂಡ್ಬಿಡ್ಬೇಕು, ಅದು ಬಾಚೆಗೆ ಬರಬಾರ್ದು, ಆ ತರ ಮಾಡಿ ಹಾಕೊಂಡು ಹೊಟ್ಟೋಗ್ಬಿಟ್ರು. ಅರ್ಥ ಮಾಡ್ಕೊಳ್ಳಿ, ಹೇಳಿದೀನಿ, ನೀವು ಎಷ್ಟು ಬುದ್ಧಿವಂತರಿದ್ದೀರಾ ನೀವೆಲ್ಲ. ಸೂರಜ್ ವಿಚಾರ ಬಿಡಿ, ಅದು ಡಿಫ್ರೆಂಟ್ ವಿಚಾರ. ಸೂರಜ್ ವಿಚಾರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಬೆನ್ನಲ್ಲೇ ಕೆಎಂಎಫ್ ಹಾಲಿನ ದರ ಹೆಚ್ಚಳ ಮಾಡಿದ್ದಕ್ಕೆ ಬಿಜೆಪಿ ಕೆಂಡವಾಗಿದೆ. ಕಾಂಗ್ರೆಸ್ ಸರ್ಕಾರ ಒಂದು ರೀತಿಯ ಹುಚ್ಚರ ಸಂತೆಯಾಗಿದೆ. ತೈಲ ದರ ಏರಿಕೆಯಾಯಿತು, ಇದೀಗ ಹಾಲಿನ ದರ ಲೀಟರ್ಗೆ ₹2 ಏರಿಕೆ ಮಾಡಿದ್ದಾರೆ. ಗ್ಯಾರಂಟಿಗೆ ಹಣ ಹೊಂದಿಸುವುದಕ್ಕೆ ಆಗದೆ ಬೆಲೆ ಏರಿಕೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮೊನ್ನೆ ತಾನೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನ ಮಾಡಿದ್ದಾರೆ ₹3. ಇಡೀ ರಾಜ್ಯಾದ್ಯಂತ ಜನ ತಿರುಗಿ ಬಿದ್ದಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಚೀಮಾರಿ ಆಗ್ತಾ ಇದ್ದಾರೆ ಎಲ್ಲ ಕಡೆ. ನಾವು ಕೂಡ 3 ಹಂತದ ಹೋರಾಟವನ್ನು ಈಗಾಗಲೇ ಮಾಡಿದಿರಿ. ಇಷ್ಟಿದ್ರೂ ಕೂಡ, ಜನರ ಪ್ರತಿರೋಧ ಇಷ್ಟಿದ್ರೂ ಕೂಡ ಮತ್ತೆ ಇವತ್ತು ಹಾಲಿನ ದರವನ್ನು ₹2, ಲೀಟರ್ಗೆ ₹2 ಏರಿಕೆ ಮಾಡೋ ಮುಖಾಂತರ ಈ ಸರ್ಕಾರ ಬಡವರ ಕತ್ತನ್ನು ಇಸ್ಕುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಬಡವರ ಬಾಳಿಗೆ ಬೆಂಕಿಯನ್ನು ಹಾಕ್ತಾ ಇದೆ. ಇವತ್ತು ಈಗಾಗಲೇ ಪೆಟ್ರೋಲ್ ದರ ಏರಿಕೆ ಆಯಿತು. ಕಳೆದ ವರ್ಷ ಹಾಲಿನ ದರನೂ ಕೂಡ ₹3 ಜಾಸ್ತಿ ಮಾಡಿದರು. ಒಂದೇ ವರ್ಷದಲ್ಲಿ ಹಾಲಿನ ದರವನ್ನು 2 ಬಾರಿ ರೈಸ್ ಮಾಡಿದ್ದಾರೆ, ಏರಿಕೆಯನ್ನು ಮಾಡಿದರು ಒಂದೇ ವರ್ಷದಲ್ಲಿ. ನಂದಿನಿ ಹಾಲಿನ ದರ ಏರಿಕೆಗೆ ಬಿಜೆಪಿ ನಾಯಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಬಾರಕೋಲು ಏಟಿನ ಹೋರಾಟಕ್ಕೆ ನಿರ್ಧರಿಸಿದ್ದೇವೆ ಎಂದು ಧಾರವಾಡದಲ್ಲಿ ಬಿಜೆಪಿ ಎಂಎಲ್ಸಿ ಎನ್ ರವಿಕುಮಾರ್ ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆ ಅಭಿಯಾನ ತೆಗೆದುಕೊಂಡಂತಿದೆ, ಹೀಗಾದ್ರೆ ಸಾಮಾನ್ಯ ಜನರ ಪಾಡೇನು ಅಂತ ಎನ್ ರವಿಕುಮಾರ್ ಪ್ರಶ್ನಿಸಿದರು. ಈಗ ಹಾಲಿನ ದರವನ್ನು ಹೆಚ್ಚು ಮಾಡಿರ್ತಕ್ಕಂಥದ್ದನ್ನು ನಾನು ನೋಡ್ತಾ ಇದ್ದೆ. 1 ಲೀಟ್ರಿಗೆ ₹2, ಅರ್ಧ ಲೀಟ್ರ್ ತೆಗೆದುಕೊಂಡ್ರು ₹2, ಅರ್ಧ ಲೀಟ್ರ್ ತೆಗೆದುಕೊಂಡ್ರು ಒಟ್ಟು ₹4. ಈ ಥರ ಬೆಲೆ ಏರಿಕೆ ಮಾಡಿದ್ದಾರೆ ಹಾಲಿಗೆ. ಈ ಸರ್ಕಾರ ಒಂದು ರೀತಿ ನೋಡಿದರೆ ಬೆಲೆ ಏರಿಕೆ ಅಭಿಯಾನವನ್ನೇ ತೆಗೆದುಕೊಂಡಿದೆ ಅಂತ ಅನ್ನಿಸ್ತಾ ಇದೆ. ಇದೊಂದು ಅಮಾನವೀಯವಾಗಿರ್ತಕ್ಕಂಥ ಸರ್ಕಾರ, ಮಾನವೀಯತೆಯನ್ನು ಮರೆತು ಮಲಗಿರ್ತಕ್ಕಂಥ ಸರ್ಕಾರ ಆಗಿದೆ. ಸಿದ್ದರಾಮಯ್ಯ ಅವರಿಗೆ ನಾನು ಹೇಳೋದಕ್ಕೆ ಬಯಸ್ತೇನೆ, ನೀವು ಈಗ ಒಂದು ವಾರದ ಹಿಂದೆ, 10 ದಿನದ ಹಿಂದೆ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನೇ ಹೆಚ್ಚು ಮಾಡಿದ್ರಿ. ಈಗ ಆಲ್ರೆಡಿ ಅನೇಕ ದಿನಗಳ ಹಿಂದೆ ರೆವಿನ್ಯೂ ಇಲಾಖೆಯಿಂದ ಸ್ಟ್ಯಾಂಪ್ ಡ್ಯೂಟಿಯನ್ನು ಹೆಚ್ಚು ಮಾಡಿದ್ರಿ, ಬಾಂಡ್ ಪೇಪರ್ಗಳ ಬೆಲೆಯನ್ನು ಹೆಚ್ಚು ಮಾಡಿದ್ರಿ, ತರಕಾರಿಗಳ ಬೆಲೆಯನ್ನು ಹೆಚ್ಚು ಮಾಡಿದ್ರಿ, ಎಣ್ಣೆ ದರ ಹೆಚ್ಚಾಗಿದೆ, ವಿದ್ಯುತ್ ದರ ಹೆಚ್ಚಾಗಿದೆ. ನಂದಿನಿ ಹಾಲಿನ ದರ ಏರಿಕೆಯನ್ನ ಸಚಿವ ಸಂತೋಷ್ ಲಾಡ್ ಸಮರ್ಥಿಸಿಕೊಂಡಿದ್ದಾರೆ. ವಿರೋಧ ಪಕ್ಷದವರು ರಾಜ್ಯದಲ್ಲಿ ಆಗಿರುವ ದರ ಹೆಚ್ಚಳದ ಬಗ್ಗೆ ಮಾತಾಡ್ತಾರೆ, ಆದರೆ ಕೇಂದ್ರದಲ್ಲಿ ಕಳೆದ 10 ವರ್ಷದಲ್ಲಿ ಏನೆಲ್ಲ ಹೆಚ್ಚಳವಾಗಿದೆ ಅನ್ನೋದನ್ನ ಮಾತನಾಡಲಿ. ಟೀಕೆ ಮಾಡಬೇಕು ಅಂದ್ರೆ ಒಂದು ಹಂತಕ್ಕೆ ಮಾಡಬೇಕು, ಸುಮ್ಮನೆ ಟೀಕೆ ಮಾಡೋದು ಸರಿಯಲ್ಲ ಅಂತ ಬಿಜೆಪಿ ವಿರುದ್ಧ ಹರಿಹಾಯ್ತಿದ್ದಾರೆ. ಇಡೀ ದೇಶದಾಗ ಏನು ಏರಿಕೆ ಆಗಿದೆ ವಿರೋಧ ಪಕ್ಷದವ್ರು ಮಾತನಾಡೋದಿಲ್ಲ ಅಲ್ವಾ. ವಿರೋಧ ಪಕ್ಷದವರು ನಮ್ಮ ರಾಜ್ಯದಲ್ಲಿ ನಾವು ಮಾಡಿದ ತಕ್ಷಣವೇ ಈ ಥರ ನಮ್ಮ ಮೇಲೆ ಮುಗಿ ಬೀಳ್ತಕ್ಕಂಥದ್ದು ಮಾತನಾಡ್ತಕ್ಕಂಥದ್ದೇ. ಕಳೆದ 10 ವರ್ಷದಿಂದ ಏನೇನು ಏರಿಕೆ ಆಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡಲಿಲ್ಲ. ಕಳೆದ ಚುನಾವಣೆಯಲ್ಲಿ ಕೂಡ ಚರ್ಚೆ ಮಾಡಲಿಲ್ಲ. ಈಗ ಮುಂದೆ ಬೇಕಾದರೆ ಚರ್ಚೆಗೆ ಬಂದರೆ ಅದ್ರ ಬಗ್ಗೆ ನಾವು ಸಿದ್ಧವಾಗಿದ್ದೀವಿ.
ಅಲ್ಲ ಅದು ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು 2 ದಿವಸ ಇಲ್ಲೇ ಇದ್ದೀನಿ. ಅದು ರಾಜಕೀಯ DCM ಆಗಬೇಕು, DCM ಆಗಬಾರ್ದು ಅಂತಕ್ಕಂಥದ್ದು ಹೈಕಮಾಂಡ್ ಬಿಟ್ಟಿರ್ತಕ್ಕಂಥದ್ದು. ಅದ್ರ ಬಗ್ಗೆ ನನ್ನ ಪ್ರತಿಕ್ರಿಯೆ ಏನಿಲ್ಲ. ಮೋದಿ ಅವರು ಅನೌನ್ಸ್ ಮಾಡಿರುವ ಸ್ಕೀಮ್ಗಳು ಸರ್ಕಾರದ್ದಲ್ಲ, ಅವರು ಸ್ವಂತ ಸ್ಕೀಮ್ಗಳನ್ನ ಜಾಸ್ತಿ ಅನೌನ್ಸ್ ಮಾಡಿದ್ದಾರೆ. ಇದಕ್ಕಾಗಿ ಒಂದು ಕ್ಯಾಬಿನೆಟ್ ಇದೆ. ಆದರೆ ನಮ್ಮ ಸರ್ಕಾರ ರಾಜ್ಯದ ಅಭಿವೃದ್ಧಿಗೋಸ್ಕರ ಹಾಲಿನ ದರ, ತೈಲ ದರ ಹೆಚ್ಚಳ ಮಾಡಿದೆ. ಬೇರೆ ರಾಜ್ಯಗಳಿಗಿಂತ ನಾವು ಕಡಿಮೆ ದರ ಮಾಡಿದ್ದೇವೆ ಅಂತ ಧಾರವಾಡದಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆ ನೀಡಿದ್ದಾರೆ. ಅದೇ ಸ್ಕೀಮ್ಸ್ಗಳು ಹೇಳಿರ್ತಕ್ಕಂಥದ್ದು, ಮೋದಿ ಸಾಹೇಬರು ಅನೌನ್ಸ್ ಮಾಡಿರ್ತಕ್ಕಂಥ ಸ್ಕೀಮ್ಗಳು ಯಾವುದು ಸರ್ಕಾರದಲ್ಲ, ಅವ್ರ ಸ್ವಂತ ಸ್ಕೀಮ್ಸ್ಗಳು ಬಂದು ಅನೌನ್ಸ್ ಮಾಡಿದ್ದಾರೆ. ಯಾಕಂದರೆ ಸರ್ಕಾರ ಅಂದರೆ ಅದಕ್ಕೊಂದು ಬಡ್ಜೆಟ್ ಇರುತ್ತೆ, ಅಥವಾ ಅದಕ್ಕೊಂದು ಸಿಸ್ಟಮ್ ಇದೆ. ಕ್ಯಾಬಿನೆಟ್ ಆಗಿರ್ತಕ್ಕಂಥದ್ದು ಒಪ್ಬೋದು. ಪಬ್ಲಿಕ್ ಸ್ಪೀಕಿಂಗ್ನಲ್ಲಿ ಭಾಳ ಸಂದರ್ಭದಲ್ಲಿ ಈ ಥರ ಸ್ಕೀಮ್ಗಳ ಬಗ್ಗೆ ಮಾತನಾಡಿದ್ದಾರೆ ಅವರು. ಸೊ ಐ ಡೋಂಟ್ ವಾಂಟ್ ಟು ಕ್ರಿಟಿಸೈಸ್ ಆನ್ ಇಟ್, ಬಟ್ ಇರ್ಬೋದು, ದೇರ್ ಮೈಟ್ ಬಿ ಪಾಸಿಬಿಲಿಟಿ ದಟ್ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಮೇ ನಾಟ್ ಹ್ಯಾವ್ ಅ ಕೋಆರ್ಡಿನೇಷನ್ ಆನ್ ಸಮ್ ಸ್ಕೀಮ್ಸ್. ಬಟ್ ಈ ಸ್ಕೀಮ್ ಬಗ್ಗೆ ನನಗೆ 1 ವರ್ಷದಲ್ಲಿ ಯಾವ ರೀತಿಯಿಂದ ಮಾಹಿತಿಯೂ ಇಲ್ಲ. ಆ ರೀತಿಯಾದಂಥ ಯಾವುದು ಸಪೋರ್ಟ್ ಕೇಂದ್ರ ಸರ್ಕಾರದಿಂದ ನಮಗೆ ಬಂದಿಲ್ಲ ಈ ವಿಷಯದಲ್ಲಿ. ಅಲ್ಲ, ಇದೇ ರೀತಿ ಬಿಹಾರ್ನಲ್ಲಿ ಕೂಡ ಹೇಳಿದರು, ಹಾಲು ಹಾಕಿ ಬಂಗಾರ ತೆಗಿಬೇಕಂತ. ಇದನ್ನು ಅವ್ರು ಹೇಳಿರೋದು, ರಾಹುಲ್ ಗಾಂಧಿ ಅವರಲ್ಲ. ಈ ಥರ ಹಲವಾರು ಉದಾಹರಣೆಗಳು ಅವ್ರು ಕೊಟ್ಟಿದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮನ್ನು ಎಲ್ಲದಕ್ಕೂ ಟೀಕೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಇಫ್ ಒಂದು ಸ್ಟೇಟ್ ಗೌರ್ಮೆಂಟ್ ಇಸ್ ರನ್ನಿಂಗ್, ನಮ್ದು ಏನೋ 2 ರೂಪಾಯಿ 3 ರೂಪಾಯಿ ಡೀಸೆಲ್ ಪೆಟ್ರೋಲ್ ಮೇಲೆ ಇನ್ಕ್ರೀಸ್ ಮಾಡಿದ್ದೀವಿ. ಬೇರೆ ಸ್ಟೇಟಿಗೆ ಕಂಪೇರ್ ಮಾಡ್ಕೊಂಡು ನಾವು ಕಮ್ಮಿನೂ ಇದ್ದೀವಿ. ಸೊ ವಿ ಆರ್ ವೆಲ್ ವಿತ್ ಇನ್ ದ ಲಿಮಿಟ್ಸ್.